ತಿಥೇಚ್ಛ ಶ್ರಿಯಮಾಪ್ನೋತಿ ವಾರಾದ್ದಾಯುಷ್ಯವರ್ಧನಂ ನಕ್ಷತ್ರಾಥರತೆ ಪಾಪಂ ಯೋಗಾತ್ ರೋಗ ನಿವಾರಣಂ ಕರ್ಣಾತ್ ಕಾರ್ಯಸಿದ್ಧಿಂ ಚ ಪಂಚಾಂಗ ಫಲಮುತ್ತಮಂ. ಗೊತ್ತಾಗಿರಬಹುದು ನಿಮ್ಗೆ ಪಂಚಾಂಗದ ಬಗ್ಗೆ ಮಾತಾಡ್ತಾ ಇದೀವಿ ಅಂತ. ಹೆಸರೇ ಹೇಳೋ ಹಾಗೆ 5 ಅಂಗಗಳಿಂದ ಕೂಡಿದೆ ಪಂಚಾಂಗ. ಈಗ ನಾನು ಹೇಳಿದಂಥ ಶ್ಲೋಕಾನುಸಾರ ಒಂದು ದಿನದಲ್ಲಿ 5 ಅಂಗಗಳು ಮುಖ್ಯವಾಗಿರುತ್ತೆ. ಮೊದಲನೆಯದ್ದು ತಿಥಿ. ತಿಥೇಚ್ಛ ಶ್ರಿಯಮಾಪ್ನೋತೆ ಅಂದ್ರೆ ತಿಥಿ ಚೆನ್ನಾಗಿದ್ರೆ ಆ ದಿನ ತುಂಬಾ ಉತ್ತಮವಾಗಿರುತ್ತೆ, ಒಳ್ಳೆ ಕೆಲಸಗಳು ದೊರಕತ್ತೆ, ಹಣ ಲಭಿಸತ್ತೆ. ಎರಡನೆಯದ್ದು ವಾರ. ವಾರಾದ್ ಆಯುಷ್ಯವರ್ಧನಂ ಅಂದ್ರೆ ವಾರ ಉತ್ತಮವಾಗಿದ್ರೆ ನಮ್ಮ ಆಯುಷ್ಯ ಹೆಚ್ಚಾಗುತ್ತೆ. ಮೂರನೆಯದ್ದು ನಕ್ಷತ್ರ. ನಕ್ಷತ್ರ ಥರತೆ ಪಾಪಂ ಅಂದ್ರೆ ನಕ್ಷತ್ರ ಚೆನ್ನಾಗಿದ್ರೆ ಗೊತ್ತಿಲ್ದೇನೋ ನಾವು ಮಾಡಿರುವಂತಹ ಪಾಪ ಕರ್ಮಗಳ ನಿವಾರಣೆಯಾಗುತ್ತೆ. ಇನ್ನು ನಾಲ್ಕನೆಯದ್ದು ಯೋಗ. ಯೋಗಾತ್ ರೋಗ ನಿವಾರಣಂ. ಯೋಗ ಚೆನ್ನಾಗಿದ್ರೆ ರೋಗ ನಿವಾರಣೆಯಾಗುತ್ತೆ. ಇನ್ನು ಕರ್ಣಾತ್ ಕಾರ್ಯಸಿದ್ಧಿಂಚ ಅಂದ್ರೆ 108 ಕರ್ಣಗಳಿವೆ ದಿನದಲ್ಲಿ. ಒಂದು ಒಳ್ಳೆಯ ಕರ್ಣ ಬಂದು ಆ ಸಮಯದಲ್ಲಿ ನಮ್ಮ ಕೆಲಸವನ್ನ ನಾವು ಮಾಡಿದಾಗ ಆ ಕಾರ್ಯ ಸಿದ್ಧಿಯಾಗುತ್ತೆ. ಇನ್ನು ಮನುಷ್ಯನ ನಕ್ಷತ್ರಾನುಸಾರವಾಗಿ ಈ ಪಂಚ ಅಂಗಗಳೂ ಚೆನ್ನಾಗಿದ್ರೆ ಆ ದಿನ ಬಹಳ ಶುಭಪ್ರದವಾಗಿರುತ್ತೆ. ಪ್ರತಿನಿತ್ಯದ ನಕ್ಷತ್ರ, ತಿಥಿ, ವಾರ, ಯೋಗ, ಕರ್ಣಗಳನ್ನ ಹೇಳಿದ್ರೆ ಅಂದ್ರೆ ನಾವ್ ಹೇಳ್ಕೊಂಡ್ರೆ ಇದಕ್ಕೆಲ್ಲ ಒಂದೊಂದು ದೇವತೆ, ಅಧಿದೇವತೆ, ಪ್ರತ್ಯತಿ ದೇವತೆ ಅಂತ ಇರ್ತಾರೆ. ಪ್ರತಿನಿತ್ಯ ನಾವ್ ಇವರನ್ನ ಸ್ಮರಣೆ ಮಾಡಿದಾಗತ್ತೆ. ಈ ಮೂಲಕ ಅವರು ಪುನೀತರಾಗುತ್ತಾರೆ, ನಮಗೆ ಅವರು ತೇಜಸ್ಸು ಮತ್ತು ಶಕ್ತಿಯನ್ನ ನೀಡುತ್ತಾರೆ. ಇದು ಪಂಚಾಂಗದ ಮಹತ್ವ. ಮತ್ತೆ ಯಾಕೆ ನಾವು ಪ್ರತಿನಿತ್ಯ ಪಂಚಾಂಗ ಶ್ರವಣ ಮಾಡಬೇಕು ಅಂತ.